ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಇವತ್ತು ನಮ್ಮ ಅಮ್ಮರೂರಲ್ಲಿ ಜಾತ್ರೆ. ಸೋಮವಾರ ದಿನ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. 4:15 5 ಗಂಟೆ ಹಿಂಗೆ ಬೆಂಗಳೂರು ಬಿಟ್ವಿ. ಅಲ್ಲೇ ಶಿರಾತ್ ಹತ್ರ ಹೋಗಿದ್ದೀವಿ. ಅಷ್ಟೊತ್ತಿಗೆ ಅಲ್ಲೇ 6:15 ಆಗಿತ್ತು. ಕಾಫಿ ಕುಡಿದ್ಬಿಟ್ಟು ಹೋದ್ವಿ. ತುಮಕೂರು ಹತ್ರ ನಿಲ್ಲಿಸ್ಲಿಲ್ಲ. ಕಾಫಿ ಕುಡಿದ್ವಲ್ಲ, ಇನ್ನೂ ಕತ್ಲೆ ಇತ್ತಂತ. ಇನ್ನೇನು ಶಿರಾ ಹತ್ರ ಹೋದ್ವಲ್ಲ, ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಸೀದಾ ಊರಿಗೆ ಹೋಗೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ದೇವರು ಜಲ್ದಿಗೆ ಅಂತ ಹೋಗಿತ್ತು. ಜಲ್ದಿಗೆಲ್ಲ ರೆಡಿ ಮಾಡಿದ್ರು. ಆಲ್ರೆಡಿ ಗಂಗಮ್ಮನ ಮಾಡೋಕ್ಕೆ, ಇವರೆಲ್ಲ ಗಂಗಮ್ಮನ ಮಾಡೋಕ್ಕೆ ನಿಂತಿದ್ರು. ಮಕ್ಕಳಾಗಿಲ್ದ ಹೋದರು, ಅವ್ರಿಗೆ ನನ್ನ ಕಷ್ಟ ಇರೋರು. ನೋಡಿ, ಈ ಥರನೇ ಜಲ್ದಿ ಮಾಡೋದು ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಾಲ್ಗದಾರು ಮತ್ತು ಈ ಕಡೆ ತಪ್ಪಡೆ ಬಡಿತಾಯಿದ್ರು. ಈ ಕಡೆ ವಾಲ್ಗ ಎಲ್ಲ ತಗೊಂಬಂದ್ಬಿಟ್ಟು ರೆಡಿ ಮಾಡ್ತಿದ್ರು. ಇದು ಹುಲ್ಲು ಏನಕ್ಕೆ ಅಂದರೆ, ಅದೇನೋ ಪೂಜೆ ಮಾಡಿಬಿಟ್ಟು ಇವರು ಹೋಮ ಸುಟ್ಟಿದ್ರಂತೆ. ಪೂಜೆ ಮಾಡಿಬಿಟ್ಟು ನಿಂಬೆಹಣ್ಣು ಕಟ್ ಮಾಡಿದ ತಕ್ಷಣ ಅಲ್ಲಿ ಮುಖಕ್ಕೆ ಒದಿಸಿರ್ತಾರಲ್ಲ ದೇವರಿಗೆ, ಅದು ತೆಗೆದ ತಕ್ಷಣ ಹತ್ಕೊಂಬಿಡುತ್ತಂತೆ ಅಂತ ಹೇಳಿದರು. ಅದಕ್ಕೆ ನಾನು ನೋಡೋಣ ಅಂತಂದು ಹೇಳ್ಬಿಟ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊತಾ ಇದ್ದೆ ಮುಂದೆ ನಿಂತ್ಕೊಂಡು. ನೋಡಿ, ಅದು ನಿಜ. ಅದು ನಿಂಬೆಹಣ್ಣು ಕೊಯ್ದು ದೇವ್ರಿಗೆ ಮುಖ ಒದಿಸಿರ್ತಾರಲ್ಲ, ಬಟ್ಟೆ ಅದು ತೆಗೆದ ತಕ್ಷಣ ಹತ್ಕೊಳ್ತು. ನಾನು ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಅದು ಹತ್ಕೊಂತು ರಿಯಲಾಗಿ. ನನಗೂ ಒಂಥರ ಶಾಕ್ ಆಯಿತು. ಇದ್ರೂ ಇರ್ಬೋದು ಪವಾಡ ಅಂದ್ಕೊಂಡು ಆಮೇಲೆ ಆ ಕಡೆ ಎಲ್ಲ ಎಡೆ ಕೊಡ್ತಾಯಿದ್ರು ಹೆಣ್ಮಕ್ಳಿಗೆ ನಿಂತ್ಕೊಂಡೆ. ಇದೇ ಪಟ್ಲಿಗೆ ಬಿಟ್ಟಿದ್ದು ನಮ್ಮ ಅಣ್ಣಾರ ನೆಂಟರು, ನಮ್ಮ ಅತ್ತಿಗೆರೂರಲ್ಲಿ ಬಿಟ್ಟಿದ್ರಂತ. ಇದನ್ನು ಅವರು ಚೆನ್ನಾಗಿ ಮೇಯಿಸಿದ್ದಾರೆ. 3 ಕುರಿ ಕಡ್ದಿದ್ರು. ಆದರೂ ಮಾಡಿ ಸಾಕಾಗಿ ಬರೀ ಮೊಸರನ್ನ ತಿಂದ್ಬಿಟ್ಟು ಬಂದಿದ್ದೆ. ನಾವು ಪೆಟ್ರೋಲ್ ಕಾಸೂ ಹುಟ್ಟಿಸ್ಲಿಲ್ಲ ಹೋಗಿದ್ದಕ್ಕೂ. ಮತ್ತು ಅವತ್ತು ಸೋಮವಾರ ದಿನ ನೈಟು 4:45 5 ಗಂಟೆ ಹಂಗೆ ಮತ್ತು ಬಾನ್ಗುರಿ ಅಂತ ಇದು ಬಾನ್ಗುರಿ ಕಡ್ದು ಅದನ್ನು ಕಡ್ದ್ಬಿಟ್ಟು ಅಲ್ಲೇ ಉಣಿದ್ರು. ಭಾಳ ವರ್ಷಕ್ಕೆ ಮಾಡಿದಾರಲ್ಲ, ಅದಕ್ಕೆ ಶಾಂತಿ ಮಾಡೋಕ್ಕೆ ಅಂತ. ಅದು ಊರು ಸುತ್ತ ಫುಲ್ಲು ಸರ್ಗ ಹಾಕ್ಕೊಂಬರೋಕ್ಕೆ ಅಂತ ಅದನ್ನು ಕಡ್ದ್ಬಿಟ್ಟು ಅದ್ರ ರಕ್ತ ಅದೆಲ್ಲ ತಗೊಂಡು ತುಂಬ್ಕೊಂಡು ಮೊಸರನ್ನ ಊರು ಸುತ್ತ ಹಾಕ್ಕೊಂಬತ್ತಾರೆ. ನೋಡಿ, ಈ ಥರ ಉಗಾಡಿಸಿ ಒಂದೇ ತುಂಡಿಗೆ ಕಡ್ದುಬಿಟ್ರು. ನನಗಂತೂ ಯಪ್ಪ ಬ್ಲಡ್ ನೋಡಿಬಿಟ್ಟು ತಲೆ ಸುತ್ತು ಬಂದುಬಿಡ್ತು. ಆಮೇಲೆ ಇದು ಪಟ್ಟದ ಕೋಣ ಅಂತೆ, ಮಾರಿ ಗಂಡ ಅಂತೆ ಇದು. ಅದನ್ನು ಕಡಿಯೋದಂತೂ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲೇ ಇಲ್ಲ. ಅಲ್ಲಿ ಬರೀ ಈ ಥರ ಕಟ್ಟೋದು ಅದನ್ನು ಮಾತ್ರ ನೋಡಿ. ಅದು ಪಾಪ ಆಲ್ರೆಡಿ ಅದಕ್ಕೆ ಮುನ್ಸೂಚನೆ ಹೆಂಗೂ ಕಡಿದ್ಬಿಡ್ತಾರೆ ಅಂತ ನಿದ್ದೆ ಮಾಡ್ತಾ ಇತ್ತು. ಅದನ್ನು ಕಡಿದ್ಬಿಟ್ಟು ಅದ್ರ ಮೇಲೆ ತಲೆ ಮೇಲೆ ದೀಪ ಹಚ್ಚಿದ್ರು. ಇದು ಮಂಗಳವಾರದ ದಿನ, ಅಂದರೆ ಮಂಗಳವಾರ ಮಧ್ಯಾಹ್ನ ಇನ್ನು ನಮ್ಮ ಊರಾಗ ಆರತಿ ಹೊರಡೋದು ಲೇಟು ಅಂತ ಹೇಳ್ಬಿಟ್ಟು ಪಕ್ಕದೂರಲ್ಲೂ ಅವತ್ತೇ ದೇವ್ರು ಮಾಡ್ತಾಯಿದ್ರು. ತುಮ್ಳು ಮಾರಕ್ಕ ಅಂತ. ತುಮ್ಳು ಮಾರಕ್ಕನ ನಮ್ಮ ಕಡೆ ಯಾರ್ಯಾರು ನೋಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಫುಲ್ ಪವರ್ಫುಲ್ ದೇವ್ರು ಇದು. ನಾನು ನಮ್ಮ ಅಕ್ಕ ಆಗಲಿ ನಮ್ಮ ಮನೆ ಇಡೀ ನಮ್ಮ ಫ್ಯಾಮ್ಲಿನೇ ಆ ದೇವ್ರಿಗೆ ಹೋಗ್ತಾ ಇರ್ತೀವಿ. ಅವತ್ತು ನಾನು ನಮ್ಮ ಮನೆಯವರು ಬೇಗ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೋದೆ. ನನ್ನ ಅಕ್ಕನ ಮೊಮ್ಮಗ ಅವನು ಕರ್ಕೊಂಡೋದ್ವಿ. ಆಮೇಲೆ ನಮ್ಮೂರಾಗೆಲ್ಲ ಆಯಿತು ಆರತಿ ಅಲ್ಲನ, ಅದೇನು ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಡೂಡು ಅಂತ ಕರ್ಕೊಂಡು ಹೋಗೇ ಬಿಟ್ರು. ಬಡ ನಮ್ಮ ಮನೆಗೇನು ಬರಲಿಲ್ಲ. ಇದೆಲ್ಲ ಮಟನೆಲ್ಲ ಕೊಯ್ದು ನಮ್ಮ ಮಾವ ನಮ್ಮಣ್ಣ ಆ ಕಡೆ ಗೋಡೆ ಹತ್ರ ಕೂತಿರೋದು ನಮ್ಮಣ್ಣ, ಇವ್ರು ನಮ್ಮಣ್ಣ, ಈ ಕಡೆ ಕೂತಿರೋರು ನಮ್ಮ ಮನೆಯವರು, ಇಲ್ಲಿ ಕೂತಿರೋರು ನಮ್ಮ ಮಾವ ಅವರೆಲ್ಲ. ಅವತ್ತು ನೈಟು ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ. ನಾನು ಅವಾಗವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಹೇಳಿದರೆ ಮಾಡಿಕೊಟ್ಟಿರೋರು, ನಾನೇ ಯಾರು ಹೇಳೋಕ್ಕೆ ಹೋಗಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೇನು ಎಲ್ಲ ನಾನು ಮಸಾಲೆ ಎಲ್ಲ ರುಬ್ಬಿದೆ ಒಳಗೆ ಕೂತ್ಕೊಂಡು. ಶೆಕೆ ಅಂದರೆ ಶೆಕೆ. ಇದು ನಾಟಿ ಕೋಳಿ. ಇನ್ನೊಂದು ಮಾರಮ್ಮ ಅಂತ ಇದೆ, ಅದಕ್ಕೊಂದು ಕುಯ್ಕೊಂಬಂದಿದ್ರು. ಹೋಗಿ ಆರತಿ ಮಾಡಿಬಿಟ್ಟು ಯಪ್ಪ ಎಲ್ಲ ನೋಡಿ ಸಾಕಾಯಿತು. ಇದು ನಮ್ಮ ಅಕ್ಕ ಮೊಟ್ಟೆ ಚೀಲ ಅವೆಲ್ಲ ಊರ್ಕೊಂಡು ಕೂತಿತ್ತು. ಇದೂ ಭಯಕ್ಕಿಕ್ಕಲಿಲ್ಲ ನಾನು. ನೋಡಿ ಬರೀ ವಾಸನೆ ಕುಡ್ಕೊಂಬಂದಿದ್ದೇ ಆಗೈತೆ. ವಾಸನೆ ಕುಡ್ಕೊಂಬಂದಿದ್ದು ನಾನು ನಮ್ಮ ಮನೆಯವರಿಬ್ರು. ಇವನು ಅಜ್ಜಿ ಮೊಟ್ಟೆ ಅಂತ ನಿಂತಿದ್ದ ಅಲ್ಲೇ ನಿಂದೇನೆ. ಮಸಾಲೆ ಎಲ್ಲ ನಾನು ರುಬ್ಬಿರೋದೆಲ್ಲ ಒಂದೊಂದು ಬಟ್ಲಕ್ಕೆಲ್ಲ ಸಪ್ರೇಟ್ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕೊಬ್ಬರಿ ಎಲ್ಲ ಹಾಕಿ ಈರುಳ್ಳಿ ರುಬ್ಬೇಕಾದ್ರಂತೂ ಕಣ್ಣು ಉರಿ ಬಂದುಬಿಟ್ಟು ನನಗಂತೂ ಸಾಕಾಗೋಗ್ಬಿಡ್ತು. ಆಮೇಲೆ ಬೋಟಿ ಬೇಯಿಸೋಕ್ಕೆ
ನೋಡು ಬೋಟಿ ಬೇಯಿಸೋಕ್ಕೆ ಸುಣ್ಣ ಉಪ್ಪು ಹಾಕಿದರೆ ಮಾತ್ರ ನೀಟಾಗಿ ಎಷ್ಟು ನೀಟಾಗಿ ಬಿಡುತ್ತಂದ್ರೆ ಅದು ಗಲೀಜೆಲ್ಲನ ಆ ಅಣ್ಣಾರು ಹೇಳ್ತಾಯಿದ್ರು. ಸ್ವಲ್ಪ ಸುಣ್ಣನೂ ಉಪ್ಪು ತಗೊಬರಗಮ್ಮ ಹೋಗಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ, ಸ್ಮೆಲ್ ಇರಲ್ಲ ಅಂತ. ನಾನು ಹೋಗಿ ನಮ್ಮಮ್ಮ ಒಬ್ರು ಮನೆಗಿರೋದು ಒಬ್ರಿಗೆ ಸಿಗೋದೇ ಇಲ್ಲ, ನನಗಂತೂ ಹುಡುಕಿ 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 ಸಾಕೋದು. ಏನಾರು ಒಂದು ಹೇಳಿದರೆ ಅಣ್ಣಾರು ಅದನ್ನು ಹೇಳ್ತಾಯಿದ್ರು, ಇಷ್ಟು ಸುಣ್ಣ ಸ್ವಲ್ಪ ಉಪ್ಪು ಹಾಕಮ್ಮ ಅಂತ. ಕೊನೆಗೂ ಸುಣ್ಣ ಸಿಕ್ತು ನಮ್ಮಮ್ಮಂದು, ತಗೊಂಬಂದು ಹಾಕಿದೆ ಉಪ್ಪು ಸುಣ್ಣ ಎಲ್ಲನ. ಎಷ್ಟು ನೀಟಾಗಿ ಬಿಡ್ತಂದರೆ ಅದು ಸುಣ್ಣ ಉಪ್ಪು ಹಾಕಿದ ತಕ್ಷಣ ಅದು ಚೆನ್ನಾಗಿ ಬಿಟ್ಬಿಡ್ತು. ಆಮೇಲೆ ಅಲ್ಲೊಂದು ಪಕ್ಷಿ ನಮ್ಮಣ್ಣ ಟಾಟಾ ಎಸಿ ಎಲ್ಲಿ ಕೂತೈತಲ್ಲ ಅದು ಮಿರರ್ ಹತ್ರ ಅದ್ರ ಪ್ರತಿಬಿಂಬ ಅದೇ ನೋಡ್ಕೊಂಡು ಅದನ್ನು ಕೂಗ್ತಾಯಿತ್ತು. ನಾನು ಅದನ್ನು ವೀಡಿಯೋ ಮಾಡ್ಕೊಂಡೆ. ಅದು ಎಷ್ಟು ಸರಿ ಹಂಗೆ ಮಾಡ್ತಾಯಿತ್ತು ಗೊತ್ತಾ, ನೋಡಿ ನೋಡಿ ನನಗೆ ನಗು ಬರ್ತಿತ್ತು. ಅದರ ಗೊಂಬೆ ಅದನ್ನೇ ನೋಡ್ಕೊಳ್ಳೋದು ಕುಕ್ಕೋದು ಹಂಗೆ ಮಾಡ್ತಾಯಿತ್ತು. ಇವರು ನಮ್ಮ ಚಿಕ್ಕಮ್ಮ, ನಮ್ಮಮ್ಮನ ತಂಗಿ, ಅವ್ರು ಯಾರ ಬಗ್ಗೆನೋ ಗುಣಗಾನ ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮ ಇವರು, ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಮನೆ ತುಂಬ ಫುಲ್ಲು ನೆಂಟರು, ತುಂಬ ಖುಷಿಯಾಗೋಗ್ಬಿಡ್ತು. ಎಷ್ಟು ಜನ ಅಂದರೆ ಸಖತ್ತು ಖುಷಿ ಆಯಿತು. ಅವರೆಲ್ಲ ನಮ್ಮ ಮಾವನ ಹೆಂಡ್ತಿರು, ನಮ್ಮ ಮಾವನ ಮಕ್ಕಳು, ಅವರೆಲ್ಲ ಪಾತ್ರೆ ಎಲ್ಲ ತೊಳಿತಾಯಿದ್ರು. ನಾನು ತೊಳಿಲಿ ಅಂತ ಸುಮ್ಮನೆ ಕೂತ್ಕೊಂಡ್ರು. ಆ ಹುಡುಗ ಯಾರು ಪಾಳ್ಯವು ಇನ್ನೇನು ಫಂಕ್ಷನ್ ದೇವರು ಊಟ ಗೀಟ ಎಲ್ಲ ಮುಗೀತು. ಇವ್ರು ನಮ್ಮ ಅದಕ್ಕೆ ಓಡಾಡ್ತಾ ಇರೋರು. ಹೊರಟ್ವಿ. ನಮ್ಮ ದುರಾದೃಷ್ಟನೇ ಏನೋ ಗೊತ್ತಿಲ್ಲ, ಬೆಳಗ್ಗೆ 4:45 ಗಂಟೆ ಹಂಗೆ ನಾವು ಊರು ಬಿಟ್ವಿ. ಶಿರಾಕ್ಕೆ ಆಲ್ರೆಡಿ 5:45 6 ಗಂಟೆ ಹಂಗೆಲ್ಲ ಶಿರಾದಾಗಿದ್ವಿ ನಾವು. ಶಿರಾ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದ್ವಿ. ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿ ಪಂಚರ್ ಆಗ್ಬಿಡ್ತು. ಮೇನ್ ರೋಡಲ್ಲಿ ಹೈವೇ ರೋಡಲ್ಲಿ ಪಂಚರ್ ಆಗ್ಬಿಡ್ತು. ಯಪ್ಪ ಸಾಕಾಗಿ ಹೋಗ್ಬಿಡ್ತು, ಬೇಜಾರಾಗೋಯ್ತು. ಇದಾಗಿತ್ತು ಫ್ರೆಂಡ್ಸ್. ಈಗ ನಾನು ನಾಳೆ ಒಂದು